ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚೇಳೂರು ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಚಿಂತಾಮಣಿಯ ಜೆಕೆ ಆರ್ಮಿ ಸಂಘಟನೆ, ಸ್ಮೈಲ್ ಟ್ರಸ್ಟ್ ಮತ್ತು ನಗರಸಭೆ ವತಿಯಿಂದ ಬುಧವಾರದಂದು ಬೆಳಗ್ಗೆ ನಗರದ ಚೇಳೂರು ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಎಂ ಕೃಷ್ಣಾರೆಡ್ಡಿ ಸೇರಿದಂತೆ ಜೆಡಿಎಸ್ ಪದಾಧಿಕಾರಿಗಳು, ಮುಖಂಡರು ಮತ್ತು ಜೆಕೆ ಆರ್ಮಿ ಪದಾಧಿಕಾರಿಗಳು, ಸ್ಮೈಲ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ನಗರಸಭೆಯ ಪೌರ ಕಾರ್ಮಿಕರು ಚೇಳೂರು ಜೋಡಿ ರಸ್ತೆಯ 2 ಇಕ್ಕೆಲೆಗಳಲ್ಲಿ ಮತ್ತು ರಸ್ತೆಯ ವಿಭಜಕದಲ್ಲಿ ತುಂಬಿ ತುಳುಕುತ್ತಿದ್ದ ಕಸವನ್ನು ಶುಚಿತ್ವಗೊಳಿಸಲು ಮುಂದಾದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವ ಹಿತದೃಷ್ಟಿಯಿಂದ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛತಾ ಅಭಿಯಾನವನ್ನು ಚಾಲನೆ ನೀಡಿದರು. ನಾವು ಸಹ ಅಂದಿನಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಎಂದರು. ಜೆಕೆ ಆರ್ಮಿ ಸಂಘಟನೆ ನಗರ ಭಾಗದಲ್ಲಿ ಮತ್ತು ಕಳೆದ ಭಾನುವಾರ ಗ್ರಾಮೀಣ ಭಾಗವಾದ ಮುರುಗಮಲೆ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂಬ ದೃಷ್ಟಿಯಿಂದ ಜೆಕೆ ಆರ್ಮಿ ಸಂಘಟನೆ, ಸ್ಮೈಲ್ ಟ್ರಸ್ಟ್ ಮತ್ತು ನಗರಸಭೆಯ ಸಹಕಾರದಿಂದ ಇಂದು ಸಹ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮಂಜುನಾಥ್, ದೇವಶಂಕರ್, ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು, ಜೆಕೆ ಆರ್ಮಿ ಮತ್ತು ಸ್ಮೈಲ್ ಟ್ರಸ್ಟ್ನ ಪದಾಧಿಕಾರಿಗಳು, ನಗರಸಭೆ ಪೌರ ಕಾರ್ಮಿಕರು ಸೇರಿದಂತೆ ಹಲವಾರು ಮಂದಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾದ ನಂತರ ಈ ಒಂದು ಸ್ವಚ್ಛ ಭಾರತಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಅಂದಿನಿಂದ ಇದು ವರ್ಷಕ್ಕೊಮ್ಮೆ ಅಂತಲ್ಲ, ನಿರಂತರವಾಗಿ ಈ ಒಂದು ಸ್ವಚ್ಛ ಭಾರತ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ನಾವು ಕಳೆದ ಭಾನುವಾರ ಕೂಡ ನಿರ್ಮಲ ದರ್ಗಾ ಆವರಣದಲ್ಲಿ ಕೂಡ ಮಾಡಿದ್ವಿ. ಇವತ್ತು ಬೆಂಗಳೂರು ವೃತ್ತದಿಂದ ರೈಲ್ವೆ ಅಂಡರ್ಪಾಸ್ವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಇದು ವರ್ಷಕ್ಕೊಮ್ಮೆ ನಡೆಯುವಂಥ ಕಾರ್ಯಕ್ರಮ ಆಗಬಾರ್ದು. ಹಾಗಾಗಿ ನಮ್ಮ ಜೆಕೆ ಆರ್ಮಿ ಮತ್ತು ಸ್ಮೈಲ್ ಟ್ರಸ್ಟ್ನ ಎಲ್ಲ ಡಾಕ್ಟರ್ಸು, ಪದಾಧಿಕಾರಿಗಳು, ಇನ್ನೂ ಅನೇಕರು ನಮ್ಮ ಕಾರ್ಯಕರ್ತರು, ಮುಖಂಡರು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ, ಮಾರ್ಕೆಟ್ನಲ್ಲಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು, ನಗರಸಭೆ ಎಲ್ಲರೂ ಸೇರಿ ಇವತ್ತು ಭಾಳಷ್ಟು ಕಳೆದ, ಯಾಕಂದರೆ ನಾನು 2-3 ದಿನದಿಂದ ನೋಡ್ತಾ ಇದ್ದೆ, ಈ ರಸ್ತೆಗಳನ್ನು ನೋಡ್ತಾ ಇದ್ದೆ. ಭಾಳಷ್ಟು ಈಗ ಆ ಸರ್ಕಲಿಂದ ನೋಡಿದ್ರೆ ಎಷ್ಟು ನೀಟಾಗಿದೆ ಅಂದರೆ, ಅಂದರೆ ನಿರಂತರವಾಗಿ ಇದನ್ನು ಬೇರೆ ಬೇರೆ ರಸ್ತೆಗಳಲ್ಲಿ ಇದನ್ನು ನಿರಂತರವಾಗಿ ಮಾಡುವಂಥದ್ದು. ನಮ್ಮ ಉದ್ದೇಶ ಏನಂದರೆ ಇದು ವರ್ಷಕ್ಕೊಮ್ಮೆ ನಡೆಯುವಂಥ ಕಾರ್ಯಕ್ರಮ ಆಗಬಾರ್ದು, ಇದು ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ನಗರ ಹಂದವಾಗಿ ಕಾಣಬೇಕು. ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ.